ಈ ಕಡೆ ನೋಡಿ ಸರ್, ನೋಡಿ ಸರ್. ವಿದ್ಯೆಯಿಂದ ಕಲಿತದ್ದು ಅಲ್ಪಕಾಲದವರೆಗೆ. ಅದೇ ವಿದ್ಯೆಯನ್ನ ಗುರುಗಳ ಸಮ್ಮುಖದಲ್ಲಿ ಶ್ರದ್ಧೆಯಿಂದ ಕುಳಿತು ಕಲಿತಂತಹ ವಿದ್ಯೆ ಅನಂತ ಕಾಲದವರೆಗೆ ಅಂತ ದೊಡ್ಡವರು ಹೇಳ್ತಾರೆ. ಗುರು ಸ್ಥಾನ ಅನ್ನೋದು ಅಷ್ಟೊಂದು ಮಹತ್ತರವಾದಂತ ಒಂದು ಸ್ಥಾನವನ್ನ ಹೊಂದಿದೆ. ಈ ದಿನ ನಮ್ಮ ಕಾವ್ಯಶ್ರೀ ಫೌಂಡೇಶನ್ಸ್ ಕಡೆಯಿಂದ ಉದ್ಘಾಟನಾ ಸಮಾರಂಭವನ್ನ ಇಲ್ಲಿ ನಾವು ಮಾಡಿ, ನಮ್ಮ ಕಾವ್ಯಶ್ರೀ ಫೌಂಡೇಶನ್ಸ್ ಕಡೆಯಿಂದ ಯಾವ ಕಾರ್ಯ ಚಟುವಟಿಕೆಗಳು ಮುಂದಕ್ಕೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಕಾವ್ಯಶ್ರೀ ಫೌಂಡೇಶನ್ ಸೋಮೇಪಾಳ್ಯ ಮುಳಬಾಗಿಲು 27/1/2021 ನೋಂದಣಿ ಪಡೆದಿರುತ್ತೆ. ಹೆಲ್ಪಿಂಗ್ ಹ್ಯಾಂಡ್ಸ್ ಚೇಂಜಿಂಗ್ ಲೈಫ್ಸ್, ಯುವರ್ ಸಪೋರ್ಟ್ ದೇರ್ ಸ್ಮೈಲ್ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾವ್ಯಶ್ರೀ ಫೌಂಡೇಶನ್ ಸ್ಥಾಪಿತವಾಗಿದೆ. ದೃಷ್ಟಿ ಮತ್ತು ಉದ್ದೇಶ, ಮೂಲ ತತ್ವವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಗೌರವಾನ್ವಿತ ಜೀವನಕ್ಕೆ ನ್ಯಾಯಯುತ ಅವಕಾಶವನ್ನು ಪಡೆಯಬೇಕು. ಶಿಕ್ಷಣ, ಮಹಿಳಾ ಸಬಲೀಕರಣ, ಆರೋಗ್ಯ ರಕ್ಷಣೆ, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು. ಮಕ್ಕಳಲ್ಲಿ ಪ್ರತಿಭೆ ಹೆಚ್ಚಿಸುವ ಚಟುವಟಿಕಾ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. ಶೈಕ್ಷಣಿಕ ಲೇಖನ ಸಾಮಗ್ರಿ ವಿತರಣೆ, ಕಂಪ್ಯೂಟರ್ ವಿತರಣೆ, ಉಚಿತ ಕಂಪ್ಯೂಟರ್ ತರಬೇತಿ ನೀಡಿ ತಾಂತ್ರಿಕವಾಗಿ ಅವರ ಜ್ಞಾನ ಹೆಚ್ಚಿಸುವುದು. ಆರೋಗ್ಯ ರಕ್ಷಣಾ ಉಪಕ್ರಮಗಳು, ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವುದು. ನೈರ್ಮಲ್ಯ ಜಾಗೃತಿ, ಪೌಷ್ಟಿಕಾಂಶ ಒದಗಿಸುವುದು. ಏಡ್ಸ್, ಕ್ಯಾನ್ಸರ್ ಮುಂತಾದ ಮಾರಣಾಂತಕ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳ ಅರಿವು ಮೂಡಿಸುವುದು. ನಿರ್ಣಾಯಕ ಚಿಕಿತ್ಸೆಗಳಾಗಿ ಆಸ್ಪತ್ರೆಗಳೊಂದಿಗೆ ಪಾಲುದಾರಿಕೆ ಹೊಂದುವುದು. ಮಹಿಳಾ ಸಬಲೀಕರಣ, ಕೌಶಲ್ಯ ತರಬೇತಿ, ಸ್ವಸಹಾಯ ಗುಂಪುಗಳು, ಸೂಕ್ಷ್ಮ ಹಣಕಾಸು ಅವಕಾಶಗಳು, ಮಹಿಳೆಯರಿಗೆ ಕಾನೂನು ಅರಿವು, ಟೈಲರಿಂಗ್, ಕಂಪ್ಯೂಟರ್, ಬ್ಯೂಟಿ ಪಾರ್ಲರ್ ದಂತಹ ಹಲವು ಉಚಿತ ತರಬೇತಿಗಳನ್ನು ಕೊಟ್ಟು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿ ಅವರ ಜೀವನಕ್ಕೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸುವುದು. ಇದರಿಂದ ಮಹಿಳೆಯರ ಸಾಮರ್ಥ್ಯವನ್ನು ಕಂಡುಕೊಳ್ಳಲು, ಆದಾಯ ಗಳಿಸುವ ಕೌಶಲ್ಯಗಳನ್ನು ಕಲಿಯಲು, ಅವರ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಹಣಕಾಸು ಸಾಕ್ಷರತಾ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸುವುದು. ಈ ಅರಿವು ಕಾರ್ಯಕ್ರಮಗಳಿಂದ ಆನ್ಲೈನ್ ಬ್ಯಾಂಕಿಂಗ್, ಮೊಬೈಲ್ ಪಾವತಿಗಳು, ಬಜೆಟ್ ಪರಿಕರಗಳು ಮತ್ತು ಸುರಕ್ಷಿತ ವಹಿವಾಟುಗಳು ಸೇರಿದಂತೆ ಡಿಜಿಟಲ್ ಹಣಕಾಸಿನ ವಿವಿಧ ಅಂಶಗಳ ಕುರಿತು ಶಿಕ್ಷಣವನ್ನು ಒದಗಿಸುವುದು. ಇದರಿಂದ ತಮ್ಮ ಹಣಕಾಸು ನಿರ್ವಹಿಸಲು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಶಿಕ್ಷಣ ಸಂಸ್ಥೆಗಳು ಮತ್ತು ವಸತಿ ನಿಲಯಗಳನ್ನು ಸ್ಥಾಪಿಸುವುದು. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು, ಅಂತಾರಾಷ್ಟ್ರೀಯ ಶಾಲೆಗಳು, ವೃತ್ತಿಪರ ಕಾಲೇಜುಗಳು, ತಾಂತ್ರಿಕ ಕಾಲೇಜುಗಳು, ನಿರ್ವಹಣಾ ಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳು ಮತ್ತು ವೇದಿಕ ವಿದ್ಯಾಭ್ಯಾಸದ ಕೇಂದ್ರಗಳನ್ನು, ಅಂಗವಿಕಲರ ಸಂಸ್ಥೆಗಳು, ಅನಾಥಾಶ್ರಮಗಳು, ಕೇಂದ್ರಗಳನ್ನು ತೆರೆಯುವುದು. ನಮ್ಮ ಪರಿಸರ ಸಂರಕ್ಷಣೆಗಾಗಿ ಅರಿವು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವುದು. ಅರಣ್ಯ ಇಲಾಖೆಯ ಕಡೆಯಿಂದ ಜನರಿಗೆ ಸಸಿಗಳನ್ನು ಮತ್ತು ಗಿಡಗಳನ್ನು ನೆಡುವ ಮತ್ತು ಬೆಳೆಸುವ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. ಬುಡಕಟ್ಟು ಪ್ರದೇಶದ ಜನಾಂಗದವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಕೌಶಲ್ಯ ತರಬೇತಿಗಳನ್ನು ನೀಡಿ ಅವರೊಂದಿಗೆ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ನಡೆಸುವುದು.